ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ಟಿಶ್ಯೂ ಪೇಪರ್ಸ್ ಏನಾದರೂ ನಿಮ್ಮನೇಲಿ ಇದ್ದರೆ ಮಿಸ್ ಮಾಡದೆ ಈ ವಿಡಿಯೋ ನೀವು ನೋಡಲೇಬೇಕು. ನೋಡಿ, ನಾನೀಗ ಟಿಶ್ಯೂ ಪೇಪರ್ನ ಬಳಸಿಬಿಟ್ಟು ಒಂದು ಸುಂದರವಾಗಿರುವ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, 4ರಿಂದ 5 ಟಿಶ್ಯೂ ಪೇಪರ್ ಇದ್ದರೆ ಸಾಕಾಗತ್ತೆ, ತುಂಬ ಏನು ಜಾಸ್ತಿನೂ ಕೂಡ ಬೇಡ. ವಿಡಿಯೋನ ಪೂರ್ತಿ ನೋಡಿದರೆ ಅರೆರೆ ಟಿಶ್ಯೂ ಪೇಪರಲ್ಲೂ ಕೂಡ ಈ ರೀತಿ ಮಾಡಬಹುದಾ ಅಂತ ಹೇಳಿ ನೀವೇ ಹೇಳ್ತೀರಾ, ಅಷ್ಟು ಚೆನ್ನಾಗಾಗಿದೆ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ನೋಡಿ, ಮೊದಲನೇದಾಗಿ ನಾನೇನು ಮಾಡ್ತಾಯಿದ್ದೀನಿ, ಒಂದು ಟಿಶ್ಯೂ ಪೇಪರನ್ನು ತೊಗೊಂಡ್ಬಿಟ್ಟು ಈ ರೀತಿ ಫಸ್ಟು ನಾನು ಇದನ್ನು ಹಾಸ್ಕೋಬೇಕು. ನಂತರ ನೋಡಿ, ನಾನೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ರೀತಿ ನೀವು ಇದನ್ನು ಮಡಚ್ಕೋಬೇಕಾಗತ್ತೆ. ನೋಡಿ, ಹೀಗೆ ಇಷ್ಟೇ ಸಿಂಪಲ್ಲು. ನೋಡಿ, ಈ ರೀತಿ ಚಿಕ್ಕದಾಗಿರುವಂತಹ ನೋಡಿ ಹೀಗೆ ಮಡಚ್ಕೊಂಡು ನಂತರ ನಾನು ಯಾವ ರೀತಿ ಕಟ್ ಮಾಡ್ತೀನಿ ನೋಡಿ, ಗಮನ ಕೊಟ್ಟು ನೋಡಿ, ಅದೇ ರೀತಿಯೇ ನೀವು ಕೂಡ ಅದನ್ನು ಕಟ್ ಮಾಡಬೇಕು. ನಿಧಾನವಾಗಿ, ಟಿಶ್ಯೂ ಪೇಪರ್ ಅಲ್ವ, ಸ್ವಲ್ಪ ಹರಿದೋಗ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ಕಟ್ ಮಾಡಿಬಿಟ್ಟು ನೀವು ಇದನ್ನು ಬಳಸಬೇಕಾಗತ್ತೆ. ತುಂಬಾ ಚೆನ್ನಾಗಾಗತ್ತೆ. ಟಿಶ್ಯೂ ಪೇಪರಲ್ಲೂ ಕೂಡ ಹೀಗೆ ಮಾಡ್ಬೋದು ಅಂತ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಖಂಡಿತ ನೀವು ಹೇಳೋದಂತೂ ಗ್ಯಾರಂಟಿ. ನಾವೀಗೇನು ಮಡಚ್ಕೊಂಡ್ವಲ್ವ ಟಿಶ್ಯೂ ಪೇಪರ್ನ, ಅದೇ ರೀತಿಯೇ ನಾನು ಇನ್ನೂ ಒಂದು 4 ಟಿಶ್ಯೂ ಪೇಪರನ್ನು ಹಾಗೇ ಮಡಚಿಬಿಟ್ಟು ತೊಗೊಂಡು ಬರ್ತೀನಿ. ಉದ್ದಕ್ಕೆ ಟಿಶ್ಯೂ ಪೇಪರ್ನ ಮಡಚಿದ ನಂತರ ನೋಡಿ, ಅದನ್ನು ಮತ್ತೆ ಫೋಲ್ಡ್ ಮಾಡಿಬಿಟ್ಟು ನಂತರ ನೋಡಿ, ಈಗ ನೀವು ನೋಡ್ತಿರ್ಬೋದು ಎಡ್ಜಲ್ಲಿ ಮಾತ್ರ ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಕಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ತ್ರಿಕೋನಾಕಾರದಲ್ಲಿ ನೀವು ಪೂರ್ತಿ ಟಿಶ್ಯೂ ಪೇಪರ್ನ ಎಡ್ಜಲ್ಲಿ, ಈ ಬದಿಯಲ್ಲಿ ಹಾಗೆ ಆ ಸೈಡ್ ಬದಿಯಲ್ಲಿ, ಎರಡೂ ಬದಿಯಲ್ಲೂ ಕೂಡ ಇದೇ ರೀತಿಯೇ ನೀವು ಕಟ್ ಮಾಡ್ಕೊಂಡು ತೊಗೊಂಡು ಬನ್ನಿ. ನಾನು ಪೂರ್ತಿಯಾಗಿ ಇದನ್ನು ನಾವೇನು ಮಡಚಿಟ್ಕೊಂಡಿದ್ವಲ್ವ ಎಲ್ಲ ಟಿಶ್ಯೂ ಪೇಪರನ್ನು ಕೂಡ ಇದೇ ರೀತಿಯೇ ಎರಡೂ ಬದಿಯಲ್ಲೂ ಹೀಗೇ ತ್ರಿಕೋನಾಕಾರದಲ್ಲಿ ನಾನು ಕಟ್ ಮಾಡ್ಕೊಂಡು ಬರ್ತೀನಿ. ಜಸ್ಟ್ ನೋಡಿ, ಎಡ್ಜಿಗೆ ಮಾತ್ರ ಈ ರೀತಿ ಕಟ್ ಮಾಡಬೇಕಾಗತ್ತೆ. ಎರಡೂ ಬದಿಯಲ್ಲೂ ಕೂಡ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೋಡಿ, ಹೀಗೆ ಈ ರೀತಿ ಶೇಪಲ್ಲಿ ಬರುತ್ತೆ. ನೋಡಿ, ಈ ರೀತಿ ಶೇಪಲ್ಲಿ ಬಂದ ನಂತರ ಏನು ಮಾಡಬೇಕು ಅಂತ ನಿಮಗೆ ತಿಳಿಸ್ತೀನಿ. ಇದೇ ರೀತಿಯೇ ನಾವೇನು ಮಡಚಿಟ್ಕೊಂಡಿದ್ವಲ್ಲ ಎಲ್ಲ ಟಿಶ್ಯೂ ಪೇಪರನ್ನು ಕೂಡ ನಾನು ಇದೇ ಡಿಸೈನಲ್ಲೇ ನಾನು ಕಟ್ ಮಾಡಿಕೊಂಡು ತೊಗೊಬರ್ತೀನಿ. ನೀವು ನೋಡ್ತಿರ್ಬೋದು, ಇವಾಗ ಪೂರ್ತಿ ಟಿಶ್ಯೂ ಪೇಪರನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಅರೆರೆ ಏನು ಮಾಡ್ತಿದ್ದಾರೆ ಈ ರೀತಿ ಕಟ್ ಮಾಡಿಬಿಟ್ಟು ನಂತರ ಏನು ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಕೇಳಬಹುದು. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಅವುಗಳನ್ನು ಒಂದೊಂದಾಗಿ ನಾನು ಇಲ್ಲಿ ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ ಟಿಶ್ಯೂ ಪೇಪರನ್ನು. ನಂತರ ನೀವು ನೋಡ್ತಿರ್ಬೋದು, ಇವಾಗ ಒಂದು ಸೂಜಿ ದಾರವನ್ನು ತೊಗೊಂಡಿದ್ದೀನಿ. ಒಂದು ಸೂಜಿ ದಾರವನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಿಧಾನವಾಗಿ ನೋಡಿ, ಹೀಗೆ ಮಿಡಲ್ನಲ್ಲಿ ಮಾತ್ರ ನೀವು ಈ ರೀತಿ ಪೋಣಿಸ್ಬೇಕಾಗತ್ತೆ. ನೀವೇನು ಮಲ್ಲಿಗೆ ಮೊಗ್ಗನ್ನು ಪೋಣಿಸ್ತೀರಲ್ವ, ಅದೇ ರೀತಿಯೇ ನೋಡಿ ನಿಧಾನವಾಗಿ ಇದನ್ನು ಪೋಣಿಸ್ಬೇಕಾಗತ್ತೆ. ಅರ್ಜೆಂಟ್ ಬೇಡ, ಹರಿಬರಿ ಬೇಡ, ನಿಧಾನವಾಗಿ ನೀವು ಇದನ್ನು ಪೋಣಿಸ್ಕೊಂಡು ತೊಗೊಬರಬೇಕು. ನೀವು ನೋಡ್ತಿರ್ಬೋದು, ಇವಾಗ ನೋಡಿ ಈ ರೀತಿ ನಾನೀಗ ಟಿಶ್ಯೂ ಪೇಪರನ್ನು ಹೀಗೆ ಪೋಣಿಸ್ತಾ ಇದ್ದೇನೆ. ಇದೇ ರೀತಿಯೇ ನಾವು ಕಟ್ ಮಾಡ್ಕೊಂಡು ಬಂದಿರುವಂತಹ ಟಿಶ್ಯೂ ಪೇಪರ್ ಎಲ್ಲವನ್ನೂ ಕೂಡ ಈ ರೀತಿ ಪೋಣಿಸ್ಕೊಂಡ್ಬಿಟ್ಟು ಒಂದು ಸುಂದರವಾಗಿರುವಂತಹ ಹಾರನ ರೆಡಿ ಮಾಡ್ಕೊಂಡು ಬರಬಹುದು. ನೋಡಿ, ಮನೆಯಲ್ಲೇ ಫಟಾಫಟ್ ಅಂತ ಹೇಳಿ ಕೇವಲ 1-2 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿರುವಂತಹ ಹಾರನ ರೆಡಿ ಮಾಡಿದ್ವಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೂರದಿಂದ ನೋಡಿದವಾಗ ಮಲ್ಲಿಗೆ ಮೊಗ್ಗಿನ ಮಾಲೆ ಥರನೇ ಕಾಣಿಸುತ್ತೆ. ಮಕ್ಕಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದವಾಗ ನೀವು ಈ ರೀತಿ ಮಾಲೆನ ರೆಡಿ ಮಾಡಿಬಿಟ್ಟು ಹಾಕಬಹುದು. ಅಥವಾ ಕೃಷ್ಣ ಮಾಡಿದವಾಗ ಅಥವಾ ಶಾಕುಂತಲೆ ಮಾಡಿದವಾಗ ಮಕ್ಕಳಿಗೆಲ್ಲ ಫ್ಯಾನ್ಸಿ ಡ್ರೆಸ್ ಇರುವಾಗ ಮಾಡ್ತಿರಲ್ವ, ಆ ರೀತಿ ಮಾಡಿದವಾಗೆಲ್ವ ತುಂಬಾ ಮಲ್ಲಿಗೆ ಮೊಗ್ಗುಗಳು ಬೇಕಾಗುತ್ತೆ. ಆಗ ನೀವು ಈ ರೀತಿ ನೀವು ಮಾಡಿಬಿಟ್ಟು ಪೂರ್ತಿಯಾಗಿ ಹಾರವನ್ನು ದೊಡ್ಡದಾಗಿ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬಳಸ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಫೋಟೋಗಳಿಗೆ ನೀವು ಹಾಕಲಿಕ್ಕೂ ಕೂಡ
ಬಳಸಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಖರ್ಚಿಲ್ಲದೇ ಎಷ್ಟು ಸುಂದರವಾಗಿರುವಂತಹ ಮಲ್ಲಿಗೆ ಮೊಗ್ಗಿನ ಜಡೆಯಂತೆ ಕಾಣುವಂತೆ ಟಿಶ್ಯೂ ಪೇಪರನ್ನು ಬಳಸಿಬಿಟ್ಟು ನಾವು ಎಷ್ಟು ಚೆನ್ನಾಗಿರುವಂತಹ ಹಾರನ ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿ. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಥವಾ ಫೇಸ್ಬುಕ್ಕಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡೋದ್ರಿಂದ ಯಾವುದೇ ರೀತಿಯ ಹಣ ಅಂತೂ ಕಟ್ ಆಗೋದಿಲ್ಲ. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಾಗಿರುವಂತಹ ಹಾರ ರೆಡಿ ಆಯಿತು ಅಂತ ಹೇಳಿ. ನೋಡಿ, ನಂತರ ನೀವಿಷ್ಟು ಪೂರ್ತಿ ಟಿಶ್ಯೂ ಪೇಪರನ್ನು ಪೋಣಿಸಿದ ನಂತರ ಈ ರೀತಿ ನೋಡಿ, ಹೀಗೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ರೀತಿ ಟ್ವಿಸ್ಟನ್ನು ಮಾಡ್ಕೋಬೇಕು, ಆಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಲ್ಲಿಗೆ ಹೂವನ್ನು ನೀವು ಕಟ್ಟಿಬಿಟ್ಟು ಹಾರ ಮಾಡಿದ ಹಾಗೇ ಕಾಣಿಸುತ್ತೆ. ತುಂಬಾ ನೋಡಲಿಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿರುವಂತಹ ಹಾರನ ಫಟಾಫಟ್ ಅಂತ ಹೇಳಿ ಕೇವಲ 2 ನಿಮಿಷದಲ್ಲಿ ರೆಡಿ ಮಾಡಿದ್ವಿ ಅಂತ ಹೇಳಿ. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ಮಾಡಿಬಿಟ್ಟು ನಮಗೆ ಹೇಗೆ ಬಂದಿದೆ ಹಾರ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮದೊಂದು ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಹೇಳಿ ಇನ್ನೊಂದು ಚಾನಲ್ ಇದೆ, ರಂಗೋಲಿ ಚಾನಲ್. ಯಾರು ಆ ಚಾನಲ್ನ ನೋಡಿಲ್ವೋ ಒಮ್ಮೆ ಆ ಚಾನಲನ್ನು ನೋಡಿ, ವಿಡಿಯೋ ಇಷ್ಟ ಆದರೆ ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನುಶ್ರುತಿ ಕ್ರಿಯೇಟಿವ್ ಝೋನ್ ಚಾನಲ್ನಲ್ಲಿ ನೀವು ತುಂಬಾ ಒಳ್ಳೊಳ್ಳೆ ರೀತಿಯ ರಂಗೋಲಿಗಳನ್ನು ನೋಡಬಹುದು. ಗ್ರ್ಯಾಂಡ್ ಆಗಿರುವ ರಂಗೋಲಿ, ಹಾಗೆ ಬಳ್ಳಿ ರಂಗೋಲಿ, ಸಿಂಪಲ್ ರಂಗೋಲಿ, ಹಾಗೆಯೇ ದಿನನಿತ್ಯ ಬಿಡಿಸುವಂತಹ ಚಿಕ್ಕ ಪುಟ್ಟ ರಂಗೋಲಿಗಳು, ದೇವರ ಮನೆಗೆ ಹಾಕಲಿಕ್ಕೆ ಅಥವಾ ತುಳಸಿ ಕಟ್ಟೆಯ ಎದುರು ಹಾಕಲಿಕ್ಕೆ ಸಣ್ಣ ಸಣ್ಣ ರಂಗೋಲಿಗಳನ್ನು ನೀವು ಈ ಚಾನಲ್ನಲ್ಲಿ ನೋಡಬಹುದು. ಬಳ್ಳಿ ರಂಗೋಲಿಗಳನ್ನು ತುಂಬ ಬ್ಯೂಟಿಫುಲ್ಲಾಗಿ ಹಾಗೆಯೇ ಫಟಾಫಟ್ ಅಂತ ಹೇಳಿ ಬೇಗನೆ ಹೇಗೆ ಹಾಕಬಹುದು ಅನ್ನೋದನ್ನು ಈ ಚಾನಲ್ನಲ್ಲಿ ನಿಧಾನವಾಗಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ನೀವು ಹೊರಗಡೆ ಹೋಗಿಬಿಟ್ಟು ರಂಗೋಲಿ ಬುಕ್ಕನ್ನು ತೊಗೊಂಡ್ಬಿಟ್ಟು ಅದನ್ನು ನೋಡಿ ಕಲಿಯೋ ಅವಶ್ಯಕತೆಯೇ ಇರೋದಿಲ್ಲ. ನಮ್ಮ ಚಾನಲನ್ನು ನೋಡಿಬಿಟ್ರೆ ಸಾಕು, ನೀವು ತುಂಬಾ ಚೆನ್ನಾಗಿ ರಂಗೋಲಿ ಬರದೇ ಇರೋರು ಕೂಡ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸುವಂತೆ ಆಗುತ್ತೆ. ಅಷ್ಟು ನೀಟಾಗಿ ನಾವು ತಿಳಿಸ್ಕೊಡ್ತೀವಿ. ಯಾರು ಆ ಚಾನಲ್ನ ನೋಡಿಲ್ವೋ ಒಮ್ಮೆ ಆ ಚಾನಲ್ನ ಭೇಟಿ ಕೊಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ, ರಂಗೋಲಿ ಇಷ್ಟ ಆದರೆ ಮರೀದೇನೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಬ್ಯೂಟಿಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.